ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಪನ್ನೀರ್ ಬಟರ್ ಮಸಾಲ ಮತ್ತು ಗೀ ರೈಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಸಖತ್ತಾಗಿ ಬರುತ್ತೆ ನೋಡಿ. ಬಟರ್ ಮಸಾಲ ನೋಡ್ತಾ ಇದ್ರೇ ಇನ್ನೊಂದು ಸಲ ನೋಡಬೇಕು ಅನ್ನಬೇಕು. ಜೊತೆಗೆ ಗೀ ರೈಸು ಸೂಪರಾಗಿ ಮಾಡ್ಬೋದು, ಬೇಗ ಮಾಡ್ಕೋಬೋದು, ಸಖತ್ತಾಗಿದೆ ನೋಡಿ. ಆಗ್ತಾಯಿದ್ದರೆ ನೋಡ್ತಾ ಇದ್ದರೆ ಕಣ್ಣಲ್ಲಿ ಹೆಂಗೆ ಬಾಯಲ್ಲಿ ನೀರು ಸುರಿಬೇಕು, ಹೆಂಗಿದೆ ಅಲ್ವಾ. ಒಂದ್ಸಲ ಪನ್ನೀರ್ ಬಟರ್ ಮಸಾಲ ಮತ್ತು ಜೊತೆಗೆ ಕಾಂಬಿನೇಷನ್ಗೆ ಗೀ ರೈಸ್ ಮಾಡೋ ವಿಧಾನ ತೋರಿಸ್ತೀನಿ. ಒಂದ್ಸಲ ಮನೇಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಈಗ ಒಂದು ಜಾರ್ಗೆ ಟೊಮೊಟೊ ಉದ್ದುದ್ದಾಗ ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಜೊತೆಗೆ ಗೋಡಂಬಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ತಿರುಳು ಹಾಕ್ತಾಯಿದ್ದೀನಿ, ಸೊಪ್ಪು ಹಾಕ್ತಾಯಿಲ್ಲ. 1 ಇಂಚ್ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, 1 ಸ್ಪೂನ್ ಚಿಲ್ಲಿ ಪೌಡ್ರು, 1 ಚಿಟಿಕೆ ಅರಿಶಿನ, 1/4 ಸ್ಪೂನ್ ಅಷ್ಟು ಚಿಕನ್ ಮಸಾಲ ಅಷ್ಟು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನ ಸೈಡ್ಗೆ ಇಟ್ಬಿಟ್ಟು ಈಗ ಪನ್ನೀರು ಪನ್ನೀರ್ 200 ಗ್ರಾಮ್ದು ತೊಗೊಂಡಿದ್ದೀನಿ. ನೀಟಾಗಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಕಟ್ ಮಾಡಿಕೊಂಡು ಈಗ ಒಂದು ಕಡಾಯಿಗೆ ಬಟರ್ ಹಾಕ್ತಾಯಿದ್ದೀನಿ. 2 ಪೀಸ್ ಬಟರ್ ಹಾಕಿದ್ದೀನಿ. ಅದಕ್ಕೆ ಆದಮೇಲೆ ಪನ್ನೀರ್ ಹಾಕ್ತಾಯಿದ್ದೀನಿ. ಒಂದು 1/4 ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಮಿನಿಟ್ಸು. ಅತಿಯಾಗಿ ಫ್ರೈ ಮಾಡಬಾರ್ದು, ಎಲ್ಲ ಕಲಸೋಗುತ್ತೆ. ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಬಟರಲ್ಲಿ. ಆಮೇಲೆ ಒಂದು ಪ್ಲೇಟ್ಗೆ ಎತ್ತಿ ಸೈಡ್ಗೆ ಇಟ್ಕೊಬಿಡೋಣ. ಎಲ್ಲ ಒಂದು ಪ್ಲೇಟ್ಗೆ ಹಾಕೋಬಿಟ್ಟು ಸೈಡ್ಗೆ ಇಟ್ಕೊಬಿಡ್ಬೇಕು ನೋಡಿ. ಎಷ್ಟು ಇದಾಗಿ ಫ್ರೈ ಆಗಿದೆ. ಈಗ ಇನ್ನೊಂದು ಪೀಸ್ ಅದೇ ಕಡೆಗೆ ಬಟರ್ ಹಾಕೋತೇವೆ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 2 ಗಡ್ಡೆ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಒಂದು 2 ಮಿನಿಟ್ಸು, ಒಂದು 2 ನಿಮಿಷ ಏನು ಅಂದರೆ ಕೆಂಪು ಕಲರ್ ಬರೋ ಥರ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ರುಬ್ಬಿಟ್ಕೊಂಡಿದ್ದ ಮಸಾಲೆ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಅದನ್ನು ಎಣ್ಣೆಲಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಬಿಡೋಣ. ಖಾರದ ಈರುಳ್ಳಿ ಜೊತೆ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡೋಣ. ಅದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಜಾರು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದು ಮಾಡಿಕೊಂಡು ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು 3 to 4 ಮಿನಿಟ್ಸ್ ಬಿಡೋಣ ನೋಡಿ. ಈ ಥರ ನೀರೆಲ್ಲ ಇದಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಮೇಲೆ ಬರುತ್ತೆ. ಆಗ ನೀಟಾಗಿ ಮಿಕ್ಸ್ ಮಾಡಿ ನೋಡಿ, ಎಷ್ಟು ಗಟ್ಟಿಯಾಗಿದೆ ನೋಡಿ, ನೀರೆಲ್ಲ ಇದಾಗಿ ಸಿಂದು. ಈಗ ಪನ್ನೀರು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಸಪ್ರೇಟು, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಕಪ್ಪಷ್ಟು ನೀರು ಹಾಕೋತಾಯಿದ್ದೀನಿ. ಹಾಕ್ಬಿಟ್ಟು ಉಪ್ಪೇನಾರ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿ ನೋಡಿ. ಆಮೇಲೆ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿಬಿಟ್ಟು ಒಂದು 4 ಮಿನಿಟ್ಸ್ to 5 ಮಿನಿಟ್ಸು, 4 ರಿಂದ 5 ನಿಮಿಷ ಬಿಟ್ಟು ಓಪನ್ ಮಾಡಿದ್ರೆ ನೋಡಿ, ಈ ಥರ ಮತ್ತೆ ಗಟ್ಟಿಯಾಗಿ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿರುತ್ತೆ, ಸಖತ್ತಾಗಿರುತ್ತೆ. ಈಗ ಇದ್ರ ಜೊತೆಗೆ ಲಾಸ್ಟ್ ಇಂಗ್ರೀಡಿಯೆಂಟ್ಸು ನೋಡಿ, ಇದನ್ನು ಸೇರಿಸಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ಇದು ಸೇರಿಸಲೇಬೇಕು. ಏನಂತೀರಾ? ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆ ಬರುತ್ತೆ ಗೊತ್ತಾ, ಹಾಲಿನ ಕೆನೆನ ಸ್ವಲ್ಪ ನೀಟಾಗಿ ಸ್ಪೂನಲ್ಲೆಲ್ಲ ಇದು ಮಾಡಿಬಿಟ್ಟು ಅದನ್ನು ಹಾಕ್ಬಿಡಿ. ಇದನ್ನ ಹಾಕ್ರೇ ಟೇಸ್ಟ್ ಬರೋದು ಪನ್ನೀರ್ ಬಟರ್ ಮಸಾಲ ನೋಡಿ. ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ,
ಹೆಂಗಿದೆ ನೋಡಿ. ಇದ್ರ ಜೊತೆಗೆ ಚಪಾತಿ, ಪೂರಿ, ರೋಟಿ ಹಾಕ್ಕೊಂಡು ಜೊತೆ ಗೀ ರೈಸು ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ ಬಾಯಲ್ಲಿ ನೀರು ಸುರಿಬೇಕು. ನೋಡಿ ಯಾವ ಥರ ಇದೆ ನೋಡಿ ಬಟರ್ ಮಸಾಲ, ಸಖತ್ತಾಗಿದೆ. ಒಂದ್ಸಲ ಯಾಕೆ ಈ ಥರ ಮನೇಲಿ ನೀವು ಟ್ರೈ ಮಾಡಬಾರ್ದು ಅಂತ. ಸೂಪರ್ ಅಲ್ವಾ? ಈ ಥರ ಟ್ರೈ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಈಗ ಬನ್ನಿ ಗೀ ರೈಸ್ ಮಾಡೋದು ತೋರಿಸ್ತೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ, ಜೊತೆಗೆ 20 ರೂಪಾಯಿದು ಪ್ಯಾಕೆಟ್ದು ತುಪ್ಪ ಅದು ಪೂರ್ತಿ ಹಾಕೋತಾಯಿದ್ದೀನಿ ನಾನು. ಚಕ್ಕೆ, ಲವಂಗ, ಸ್ಟಾರ್ ಹೂವು, ಎಲೆ, ಚಕ್ಕೆ ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಸೋಂಪು, ಒಂದು 15 ಗೋಡಂಬಿ, ಒಂದು 3 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಎಲ್ಲ ಎಣ್ಣೆಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿಕೊಂಡು ಅಕ್ಕಿ ತೊಳೆದಿಟ್ಕೊಂಡಿದ್ದೆ, 2 ಕಪ್ 2 ಮಿಳ್ಳೆ ತಗೊಂಡಿದ್ದೆ. ಆ ಮಿಳ್ಳೆ ಇಲ್ಲಿ ನಾನು ಹಾಕ್ತಾಯಿದ್ದೀನಿ 2.5 ಮಿಳ್ಳೆ, 2.5 ಮಿಳ್ಳೆ ತಗೊಂಡಿದ್ದೆ. ಅದನ್ನು ನೀಟಾಗಿ ಎಲ್ಲ ಎಣ್ಣೆಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಲೋಟದಷ್ಟು ಎಣ್ಣೆ ಇದು ಹಾಲು ಹಾಕ್ತಾಯಿದ್ದೀನಿ. ಈ ಹಾಲು ಹಾಕಿದ್ರೇ ಚೆಂದಾಗಿ ಬರೋದು ಗೀ ರೈಸು. ಈಗ ನೋಡಿ ನೀರು ಹಾಕೋತಾಯಿದ್ದೀನಿ. ಇದೇ ಮಿಳ್ಳೆಲಿ 2.5 ಮಿಳ್ಳೆ ಹಾಕೊಂಡಿದ್ದೆ, ಇದರಲ್ಲಿ 5 ಮಿಳ್ಳೆ ನೀರು ಹಾಕೋಬೇಕು. ನಾನು ಪೂರ್ತಿ ತೋರಿಸಿಲ್ಲ, ಯಾಕೆಂದರೆ ವಿಡಿಯೋ ದೊಡ್ಡದಾಗುತ್ತೆ ಅಂತ. ನೀವು ಹಾಕ್ಕೊಳ್ಳಿ. 5 ಮಿಳ್ಳೆ ನೀರಾಗೆ ನಾನು ರುಚಿಗೆ ತಕ್ಕನಾಗ ಉಪ್ಪು ಹಾಕ್ಕೊಂಡು ಮುಚ್ಕೊಂಡಿದ್ದೀನಿ. 5 ಮಿಳ್ಳೆ ನೀರು ಹಾಕ್ಕೊಂಡಿಲ್ಲ ನಾನು, 4.5 ಹಾಕ್ಕೊಂಡಿದ್ದೀನಿ. ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ, ಇದು ಹಾಲು ಹಾಕ್ಕೊಂಡಿದ್ನಲ್ಲ ಅದಕ್ಕೆ. ನೋಡಿ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ, ಓಪನ್ ಮಾಡಿದೆ. ಗೀ ರೈಸ್ ಮಾಡೋದು ತುಂಬ ಸುಲಭ ರೀ, ನಮಗೇನು ಕಷ್ಟ ಅನಿಸಲ್ಲ. 10 ನಿಮಿಷಕ್ಕೆ ಗೀ ರೈಸ್ ಆಗೋಯ್ತದೆ. ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಗೀ ರೈಸ್ ರೆಡಿ. ಒಂದು ಪ್ಲೇಟ್ಗೆ ಹಾಕೋತಾಯಿದ್ದೀನಿ, ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಈ ಕಡೆ ಸೈಡಲ್ಲಿ ಇಟ್ಬಿಟ್ಟು ಅದಕ್ಕೆ ಬಟರ್ ಮಸಾಲ ಹಾಕೋತಾಯಿದ್ದೀನಿ. ಹೌದಾ? ಏನು ಅದು ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಸುರಿತದೇನೋ. ನನಗಂತೂ ಬಾಯಲ್ಲಿ ನೀರು ಸುರಿತದೆ, ಆ ಥರ ಬಂದಿದೆ ನೋಡಿ. ಸೂಪರ್ ಅಲ್ಲ? ದಯವಿಟ್ಟು ಯಾರೆಲ್ಲ ನನ್ನ ಕನ್ನಡ ವಿಲೇಜ್ ಕುಕಿಂಗ್ ಚಾನಲ್ ನೋಡ್ತಾ ಇದ್ದೀರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಒಂದು ಲೈಕು, ಒಂದು ಕಾಮೆಂಟು, ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.